ಹೆತ್ತ ತಾಯಿಗೆ ಮಕ್ಕಳಿಗೊಂಚೂರು ನೋವಾದರೂ ಕೂಡ ಕರಳು ಚುರ್ರು ಅನ್ನುತ್ತೆ. ಆದರೆ ಇಲ್ಲೊಬ್ಬ ಹೆತ್ತ ತಾಯಿ ಯಾಕೆ ಹಿಂಗೆ ಮಾಡಿದ್ರೋ ಗೊತ್ತಿಲ್ಲ. 7 ವರ್ಷದ ಮಗು, 3 ವರ್ಷದ ಮಗು ಇಬ್ಬರಿಗೂ ಕೂಡ ರಾತ್ರಿ ಮಲಗಿದಂಥ ಸಂದರ್ಭದಲ್ಲಿ ಕತ್ತಿಗೆ ಭಾಳ ಹೇಳೋದೇ ಕಷ್ಟ ಆಗಿಬಿಡುತ್ತೆ. ಕತ್ತು ಹಿಸುಕಿ ಆ ಇಬ್ಬರು ಮಕ್ಕಳನ್ನು ಸಾಯಿಸಿ ತಾನು ಕೂಡ ಸಾಯಕ್ಕೆ ನೋಡಿದ್ದಾಳೆ. ಮಕ್ಕಳನ್ನು ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಎಂತಹ ಕಠೋರ ಮನಸ್ಸಾಗಿರಬೇಕು ಅಂತ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಶುಭಮ್ 7 ವರ್ಷ, ಸಿಯಾ ಅಂತ ಹೇಳಿ 3 ವರ್ಷ, ಒಂದು ಗಂಡು ಮಗು, ಒಂದು ಹೆಣ್ಮಗು, ಇಬ್ಬರನ್ನು ಕೂಡ ಸಾಯಿಸಿಬಿಟ್ಟಿದ್ದಾರೆ. ಪತಿಯಿಂದ ಜಗಳವಾಡಿಕೊಂಡು ಕೊಲೆ ಮಾಡಿರುವಂಥ ಶಂಕೆ ಅಂತಿದ್ದಾರೆ. ನೀವಿಬ್ಬರು ಜಗಳ ಮಾಡ್ಕೊಂಡು ಆ ಮಕ್ಕಳನ್ನು ಯಾಕ್ರಿ ಸಾಯಿಸ್ಬಿಟ್ರಿ? ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸುಬ್ರಹ್ಮಣ್ಯ ಪೊಲೀಸರಿಂದ ಈಗ ತಾಯಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಹೆತ್ತ ತಾಯಿಯಿಂದಲೇ ಮಕ್ಕಳ ಹತ್ಯೆ ಅನ್ನುವಂಥ ವರದಿಗಳು ಇತ್ತೀಚೆಗಂತೂ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಆ ಪರಿಸ್ಥಿತಿಗಳ ನಿರ್ಮಾಣ ಆಗೋಗ್ಬಿಟ್ಟಿದೆ. ಯಾಕೆ ಇಂಥದ್ದಾಗತ್ತೋ? ಜಗಳ ಮಾಡಿಕೊಂಡು ಮಕ್ಕಳನ್ನು ಯಾಕೆ ಸಾಯಿಸ್ತಿರೋ? ಎಷ್ಟೋ ಮದುವೆ ಆಗಿರೋವಂಥವ್ರಿಗೆ ಮಕ್ಕಳಿರೋದಿಲ್ಲ. ನಿಮಗೆ ಮಕ್ಕಳು ಕೊಟ್ಟಿದ್ದಾನೆ ಭಗವಂತ. ಆ ಮಕ್ಕಳನ್ನು ಸಾಯಿಸಿ ನೀವು ಮಾಡುವಂಥ ಜಗಳಕ್ಕೆ ಅವ್ರನ್ನ ಯಾಕೆ ಬಲಿ ಕೊಡ್ತೀರಾ? ನಮ್ಮ ಹುಡುಗನ ಜೊತೆ ಅಲ್ಲಿ ಟ್ಯೂಷನ್ ಬರ್ತಾಯಿದ್ರು. ಆಮೇಲೆ ಏನಾಯಿತೋ ನಮಗೆ ಗೊತ್ತಿಲ್ಲ. ನಿಮಗೆ ಯಾವಾಗ ವಿಚಾರ ಗೊತ್ತಾಯ್ತು? ನೈಟ್ ಗೊತ್ತಾಯಿತು. ಪೊಲೀಸ್ ಅವರೆಲ್ಲ ಬಂದಿದ್ದರು. ಆಮೇಲೆ ನಮ್ಗೆ ಗೊತ್ತಾಯಿತು. ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಕೊಲೆ ಮಾಡಿ ಹಾಕ್ಬಿಟ್ಟವ್ರು. ಲೇಡಿ ಪೊಲೀಸ್ ಅವ್ರು ಕರ್ಕೊಂಡು ಹೋಗೋದು. ಅವರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಅಮ್ಮ ಮಕ್ಕಳು ನೋಡ್ಕೊಂಡಿದ್ದು. ಅವರು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇತ್ತೀಚೆಗೆ ಇಂತಹ ಪ್ರಕರಣಗಳು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರು ಕೂಡ ಜಗಳ ಮಾಡಿಕೊಂಡು ಮಕ್ಕಳನ್ನು ಸಾಯಿಸಿ ತಾವು ಕೂಡ ಸಾಯುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ತಾಳ್ಮೆ ಕಳ್ಕೊಳ್ತಾ ಇದ್ದಾರಲ್ವ, ಅಥವಾ ಮಾನಸಿಕತೆನೇ ಹಂಗೆ ಆಗ್ತಾ ಇದೆಯಾ? ವಿಪರೀತ ಆಸೆಗಳನ್ನು ಇಟ್ಕೊಂಡಿರುವಂಥ ಪರಿಣಾಮನ ತುಂಬ ಸೈಕಾಲಜಿಕಲ್ ಏನು ಬೇಕಾದರೂ ಹೇಳ್ಬೋದು. ಈಗ ಸದ್ಯಕ್ಕೆ ಈ ಘಟನೆ ಬಗ್ಗೆ ಏನಿದೆ ವಿವರಣೆ? ಅರುಣ್, ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂಗಳತೆ ದೂರದಲ್ಲಿ ಹೆತ್ತ ತಾಯಿ ತನ್ನಿಬ್ಬರ ಮಕ್ಕಳನ್ನು ಕತ್ತು ಹಿಸುಕಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಇನ್ಸಿಡೆಂಟ್ ನಡೆದಂಥ ಮನೆಯನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲಿರುವಂಥ ಬಹುಮಹಡಿ ಕಟ್ಟಡ. ಈ ಬಹುಮಹಡಿ ಕಟ್ಟಡದ 3ನೇ ಅಂತಸ್ತಿನಲ್ಲಿ ಮಮತಾ ಸಾವು ಕುಟುಂಬ ವಾಸವಾಗಿದ್ದರು ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಕಳೆದ 5-6 ತಿಂಗಳಿಂದ ಈ ಮನೆಯಲ್ಲಿ ಬಾಡಿಗೆ ಇದ್ದರು ಆ ಕುಟುಂಬ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಇತ್ತೀಚೆಗೆ ಗಂಡ ಹೆಂಡತಿ ಗಲಾಟೆ ಮಾಡಿಕೊಂಡಂಥ ಕಾರಣಕ್ಕಾಗಿ ತನ್ನಿಬ್ಬರು ಮಕ್ಕಳು ರಾತ್ರಿ ಮಲಗಿರುವಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಟೈನ್ ದಾರವನ್ನು ಬಳಸಿ ಕುತ್ತಿಗೆ ಹಿಸುಕಿ ಇಬ್ಬರು, ಅಂದರೆ 7 ವರ್ಷದ ಶುಭಮ್ ಮತ್ತು 3 ವರ್ಷದ ಸಿಯಾ ಎಂಬ ಇಬ್ಬರು, ಒಂದು ಗಂಡು ಮತ್ತು ಹೆಣ್ಣು ಮಗುವನ್ನು ಕತ್ತು ಹಿಸುಕಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ತನ್ನಿಬ್ಬರ ಮಕ್ಕಳನ್ನು ಕೊಲೆ ಮಾಡಿದ ಬಳಿಕ ತಾನು ಕೂಡ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಘಟನಾ ಸ್ಥಳಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ತನ್ನ ಕೊಲೆಯಾಗಿರುವಂಥ ಇಬ್ಬರು ಮಕ್ಕಳನ್ನು PMಗೆ ಕಳಿಸಿರುವಂಥದ್ದು. ಜೊತೆಗೆ ಕೊಲೆ ಮಾಡಿದ್ದಂಥ ತಾಯಿಯನ್ನು ವಶಕ್ಕೆ ಪಡೆದಿರುವಂಥ ಸುಬ್ರಹ್ಮಣ್ಯಪುರ ಪೊಲೀಸರು ವಿಚಾರಣೆಯನ್ನು ಮಾಡಿರುವಂಥದ್ದು. ಪ್ರಾಥಮಿಕವಾಗಿ ಆ ಮಹಿಳೆ ತನ್ನ ಗಂಡನ ಜೊತೆ ಗಲಾಟೆ ಮಾಡಿಕೊಂಡಿದ್ದಂಥ ವಿಚಾರಕ್ಕಾಗಿ ಅಸಮಾಧಾನಗೊಂಡು ತನ್ನ ಇಬ್ಬರ ಮಕ್ಕಳನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಆರೋಪಿಯಾಗಿರುವಂಥ ಮಮತಾ ಸಾವುವನ್ನು ವಶಕ್ಕೆ ಪಡೆದಿರುವಂಥ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.